ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋ ಸರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತು ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿರುವಂತಹ ಸಮಯ ಬಂದಿದೆ. ಮೋದಿಜಿ ಅವರನ್ನ ಪ್ರಶ್ನೆ ಮಾಡಿ, RSS ಅನ್ನ ಪ್ರಶ್ನೆ ಮಾಡಿಕೊಂಡು ಸ್ವತಃ ತಾವೇ ಮೋಸದ ನಿರ್ಗತಿಕ ಜೀವನವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿಯನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಪ್ರಶ್ನೆ ಮಾಡಬೇಕಾಗಿರುವಂತಹ ಸಮಯ ಬಂದುಬಿಟ್ಟಿದೆ. ಯಾರನ್ನ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಈ ಲೋಕದಲ್ಲಿ ಎಂತೆಂತಹ ಮಹಾನಟರು ಇರ್ತಾರಲ್ವಾ? ಮೋದಿಜಿ RSSಗೆ ಬಂದು ಪ್ರಶ್ನೆಯನ್ನ ಮಾಡೋರಿಗೆ ಪಾಪ ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಪುರ್ಸತೆ ಇರಲ್ಲ. ತನ್ನ ಕರ್ಮಕಾಂಡವನ್ನ ಮುಚ್ಚಿಟ್ಟು ಊರಿಗೆಲ್ಲ ಉಪದೇಶ ಮಾಡ್ಕೊಂಡು ಕೂರೋದು. ವೀಕ್ಷಕರು, ನೀವೆಲ್ಲರೂ ಪ್ರಕಾಶ್ ರಾಜ್ ಅನ್ನುವಂತಹ ನಟನನ್ನ ಸಿನಿಮಾಗಳಲ್ಲಿ ನೋಡಿರ್ತೀರಿ. ಸಿನಿಮಾಗಳಲ್ಲಿ ಅವರ ಆಕ್ಟಿಂಗ್ ಅನ್ನು ನೋಡಿ ಅಬ್ಬಾ ಇವರೊಬ್ಬ ಮಹಾನ್ ಕಲಾವಿದ ಅಂತ ಕೂಡ ಅಂದುಕೊಂಡಿರಬಹುದು. ಆದ್ರೆ ಪ್ರಕಾಶ್ ರಾಜ್ ಅವರ ಬಗ್ಗೆ ಇನ್ನೊಂದು ಸೀಕ್ರೆಟ್ ಹೇಳೋದಕ್ಕೆ ಇದೆ ಇವತ್ತು ನನಗೆ. ಏನಂತ ಕೇಳಿದ್ರಾ? ಪ್ರಕಾಶ್ ರಾಜ್ ಒಬ್ಬ ಮೋಸಗಾರ. ಪ್ರಕಾಶ್ ರಾಜ್ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಕೂಡ ಮಹಾನ್ ಕಲಾವಿದ, ನಟ ಭಯಂಕರ ಅನ್ನುವಂಥದ್ದು ಈಗ ಪ್ರೂವ್ ಆಗ್ತಾ ಇದೆ. ಸಿನಿಮಾಗಳಲ್ಲಿ ಬಣ್ಣವನ್ನ ಹಚ್ಚಿ ನಟಿಸೋದಲ್ವಲ್ಲಿ ಪ್ರಕಾಶ್ ರಾಜ್ ಅವರು, ಇಲ್ಲಿ ನಿಜ ಜೀವನದಲ್ಲಿ ಬಣ್ಣವನ್ನ ಹಚ್ಚದೆ ಬಹಳ ಚೆನ್ನಾಗಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ರಿಗೆ ಚಳ್ಳೆ ಹಣ್ಣನ್ನ ಬಹಳ ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ. ಅಲ್ಲ, ಹೊರಗಡೆ ಮಾತ್ರ ಮೋದಿ RSS ಜಸ್ಟ್ ಆಸ್ಕಿಂಗ್ ಅಂತ ಬಾಯಿ ಪಡ್ಕೊಂಡು ತಾನೊಬ್ಬ ಸಾಚ ಅನ್ನುವಂಥ ಬಿಲ್ಡಪ್ ಬೇರೆ. ವೀಕ್ಷಕರೇ, ನಾನೊಬ್ಬ ಮಹಾನ್ ನಟ, ಬುದ್ಧಿಜೀವಿ, ವಿಚಾರವಂತ, ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡುವಂತಹ ದೊಡ್ಡ ಹೋರಾಟಗಾರ ಅನ್ನುವ ರೀತಿ ಪೋಸನ್ನು ಕೊಡುವಂತಹ ಪ್ರಕಾಶ್ ರಾಜ್ ಈಗ ತಮ್ಮದೇ ನಿರ್ದಿಗಂತ ಸಂಸ್ಥೆಗಾಗಿ ಕೆಲಸವನ್ನ ಮಾಡಿದಂತಹ ಪಾಪ ಅವರೇ ತಮ್ಮ ಸ್ವಂತ ಹಣದಲ್ಲಿ ನಿರ್ದಿಗಂತದ ಉತ್ಸವಗಳನ್ನ ಆಯೋಜನೆ ಮಾಡಿದ ಮೇಲೆ ಆ ಮಹಾನ್ ಕಲಾವಿದರಿಗೆ ಪ್ರಕಾಶ್ ರಾಜ್ ದುಡ್ಡನ್ನ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವಾಗಿ ಬಹಳ ಚರ್ಚೆಗಳು ನಡೀತಾ ಇದೆ. ಪಾಪ ಮೇಘನಾ ಹಾವಂಜ್ ಎನ್ನುವಂತಹ ಕಲಾವಿದೆ, ಆ ಕಲಾ ವಿನ್ಯಾಸಕಿ, ನನಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಪ್ರಕಾಶ್ ರಾಜ್ ಕೊಡೋದಿದೆ, ನನಗಿನ್ನೂ ಕೊಟ್ಟಿಲ್ಲ, ನನಗೆ ಪಾವತಿಯೇ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ಪ್ರಕಾಶ್ ರಾಜ್ ನಿಜ ಬಣ್ಣವನ್ನ ಆ ಮೂಲಕ ಬಯಲು ಮಾಡ್ತಾ ಇದ್ದಾರೆ. ನಮಗೆ ಪ್ರಕಾಶ್ ರಾಜ್ ಅಬ್ಬಾ ಅದೆಂತಹ ವಿಚಾರವಾದಿ, ಅದೆಂತಹ ಹೋರಾಟಗಾರ, ಅದೆಂತಹ ಮಹಾನ್ ಕಲಾವಿದ. ಈಗ ಇಂತಹ ಮಹಾನ್ ಕಲಾವಿದ ಅನ್ನುವಂಥದ್ದು ಜಗತ್ತಿಗೆ ಅರ್ಥ ಆಗ್ತಾ ಇದೆ. ವೀಕ್ಷಕರೇ, ಪ್ರಕಾಶ್ ರಾಜ್ ಅವರ ಅಸಲಿಯತ್ತು, ಅವರ ನಿಜ ಬಣ್ಣ ಏನನ್ನುವಂಥದ್ದನ್ನ ಮೇಘನಾ ಹಾವಂಜೆ ಪಿನ್ ಟು ಪಿನ್ ಬಿಚ್ಚಿಡ್ತಾ ಹೋಗಿದ್ದಾರೆ. ಪ್ರಕಾಶ್ ರಾಜ್ ಸ್ಥಾಪನೆ ಮಾಡಿರುವಂತಹ ನಿರ್ದಿಗಂತ ಸಂಸ್ಥೆ ಇದೇ ವರ್ಷದ ಫೆಬ್ರವರಿಯಲ್ಲಿ ಮಂಗಳೂರು, ಅದೇ ರೀತಿ ಧಾರವಾಡದಲ್ಲಿ ಕಲಾ ಉತ್ಸವಗಳನ್ನು ಆಯೋಜನೆ ಮಾಡಿದಂತೆ. ಸೊ ಇದಕ್ಕೋಸ್ಕರ ಮೇಘನಾ ಹಾವಂಜ್ ಅವರನ್ನ ಕಲಾ ವಿನ್ಯಾಸಕಿಯನ್ನಾಗಿ ನೇಮಕ ಮಾಡ್ತಾರೆ. ಇಡೀ ತಂಡವನ್ನ ಕಟ್ಕೊಂಡು ಪಾಪ ಮೇಘನಾ ಹಾವಂಜ್ ಅವರು ಸುಮಾರು 70 ದಿನಗಳ ಕಾಲ ನಿರ್ದಿಗಂತದ ಉತ್ಸವಗಳಿಗಾಗಿ ಹಗಲು ರಾತ್ರಿ ಅಂತ ಹೇಳದೆ ಕೆಲಸವನ್ನ ಮಾಡಿದ್ದಾರೆ. ನಿರ್ದಿಗಂತದ 2 ಉತ್ಸವಗಳು ಮುಗಿದು ಈಗ 8 ತಿಂಗಳು ಕಳೆದಿದೆ. ಇಷ್ಟಾದ ಮೇಲೂ ಪ್ರಕಾಶ್ ರಾಜ್ ಅನ್ನುವಂತಹ ಮಹಾನ್ ಕಲಾವಿದ ಈ ಪುಟ್ಟ ಕಲಾವಿದರಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಇನ್ನೂ ಕೊಟ್ಟಿಲ್ಲ. ಅರೆ, ಎಂತಹ ನಾಚಿಕೆಗೇಡಿನ ವಿಷಯ. ಪ್ರಕಾಶ್ ರಾಜ್ ಅವರೇ ಜಸ್ಟ್ ಆಸ್ಕಿಂಗ್. ಪ್ರಧಾನಿ ಮೋದಿಜಿ, ಬಿಜೆಪಿ, RSS ಅಂತ ಕಂಡ್ರೆ ಸಾಕು, ಕೇಳಿದ್ರೆ ಸಾಕು, ಜಸ್ಟ್ ಆಸ್ಕಿಂಗು, ಜಸ್ಟ್ ಆಸ್ಕಿಂಗು, ಜಸ್ಟ್ ಆಸ್ಕಿಂಗು, ಜಸ್ಟ್ ಆಸ್ಕಿಂಗು ಬಂದು ಬಿಡ್ತಾರೆ ದೊಡ್ಡದಾಗಿ ಪೋಸ್ಟ್ ಅನ್ನು ಮಾಡ್ಕೊಂಡು. ಅದೇ ಸೋ ಕಾಲ್ಡ್ ದೊಡ್ಡ ಮನುಷ್ಯ ತಮ್ಮದೇ ಸಂಸ್ಥೆಗೆ ದುಡಿದವರಿಗೆ ಹಣವನ್ನ ಕೊಡದೆ ಸಣ್ಣತನವನ್ನ ತೋರಿಸ್ತಾ ಇದ್ದಾರೆ. ಆ ಮೂಲಕ ಜಗತ್ತಿನ ವಿಚಾರಗಳನ್ನ ಪ್ರಶ್ನೆ ಮಾಡುವಂತಹ ಇದೇ ಪ್ರಕಾಶ್ ರಾಜ್ ಈಗ ತಮ್ಮದು ಎಷ್ಟು ಚೀಪ್ ಮೆಂಟಾಲಿಟಿ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಹಾಗಾಗಿ ನಾವು ಪ್ರಶ್ನೆಯನ್ನು ಮಾಡ್ಬೇಕಲ್ವಾ? ಹಲೋ ಸರ್ ಪ್ರಕಾಶ್ ರಾಜ್, ನಿಮಗಾಗಿ ದುಡಿದವರಿಗೆ ಹಣವನ್ನ ಕೊಡದೆ ಸತಾಯಿಸ್ತಾ ಇರುವಂತಹ ನಿಮಗೆ ಸ್ವಲ್ಪವೂ ನಾಚಿಕೆಯಾಗೋದಿಲ್ಲವೇ? ಇದೆಂತಹ ನಿರ್ಗತಿಕ ಜೀವನ ಪ್ರಕಾಶ್ ರಾಜ್ ಅವರೇ? ಜಸ್ಟ್ ಆಸ್ಕಿಂಗ್. ಕೇಳ್ಬೇಕಲ್ವ? ಇದನ್ನ ನಾವು ಕೇಳಬೇಕು. ವೀಕ್ಷಕರ, ಪ್ರಕಾಶ್ ರಾಜ್ ಅದೇ ರೀತಿ ನಿರ್ದಿಗಂತ ತಂಡ ಯಾವ ರೀತಿ ಮೋಸವನ್ನ ಮಾಡ್ತಾ ಅನ್ನುವಂಥದ್ದನ್ನ ಮೇಘನಾ ಹಾವಂಜ್ ಅವರು ನಾನು ಆಗ್ಲೇ ಹೇಳಿದ ಹಾಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಜೆಟ್ ಇಲ್ಲದೆ ಉತ್ಸವಗಳನ್ನು ಮಾಡೋದು, ಕಲಾವಿದರನ್ನ ಹಗಲು ರಾತ್ರಿ ಅಂತ ಹೇಳದೆ ದುಡಿಸ್ಕೊಳ್ಳೋದು, ಕೊನೆಗೆ
ನಗದು ರೂಪದಲ್ಲಿ ಅವರಿಗೆ ಒಂದಷ್ಟು ಹಣವನ್ನು ಕೊಡೋದು. ಹೀಗೆ ನಗದು ಹಣವನ್ನು ಕೊಟ್ಟ ಬಳಿಕ ಅದಕ್ಕೆ TDS ಅನ್ವಯ ಆಗುತ್ತೆ, ಇಂತಿಷ್ಟು ದುಡ್ಡನ್ನ ವಾಪಸ್ ಕೊಡಿ ಅಂತ ಪೀಡಿಸೋದು. ಬಾಕಿ ಹಣ ಕೊಡಿ ಅಂತ ಕಾಲನ್ನ ಮಾಡಿದ್ರೆ ಕಾಲು ರಿಸೀವೇ ಮಾಡಲ್ಲ. ದಿನಕ್ಕೊಂದು ನೆಪವನ್ನ ಹೇಳಿ ಕಲಾವಿದರಿಗೆ ಮೋಸವನ್ನ ಮಾಡೋದು. ಹೀಗೆ ಪ್ರತಿಯೊಂದು ವಿಚಾರಗಳನ್ನ ಮೇಘನಾ ಹಾವಂಜ್ ಅವರು ಬಹಳ ನೋವಿಂದ ಬಹಿರಂಗ ಮಾಡಿದ್ದಾರೆ. ಜಗತ್ತಲ್ಲಿ ನಗದು ರೂಪದಲ್ಲಿ ಕೊಟ್ಟಂತಹ ಹಣಕ್ಕೆ TDS ಅನ್ನ ಕೇಳುವಂತಹ, ಅದರಲ್ಲೂ ಪೇಮೆಂಟ್ ಮಾಡಿದ ಮೇಲೆ TDS ಕೇಳುವಂತಹ ಸಂಸ್ಥೆ ಯಾವುದಾದ್ರೂ ಇದ್ದೆ ಅದು ಪ್ರಕಾಶ್ ರಾಜ್ ಅವರ ನಿರ್ದಿಗಂತ ಸಂಸ್ಥೆ ಮಾತ್ರ. TDS ಕಟ್ಟಾದ ಬಳಿಕ ಯಾರಿಗಾದ್ರೂ ಪೇಮೆಂಟ್ ಆಗತ್ತೆ, ನಗದು ಹಣಕ್ಕೆ TDS ಇರಲ್ಲ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಪ್ರಕಾಶ್ ರಾಜ್ ಅವರಿಗೆ ಇಲ್ವಾ? $1 ಮಿಲಿಯನ್ ಪ್ರಶ್ನೆ. ಜಗತ್ತಿಗೆ ಬುದ್ಧಿಯನ್ನು ಹೇಳುವಂತಹ ಪ್ರಕಾಶ್ ರಾಜ್ ಅವರಿಗೆ ಬಡ ಕಲಾವಿದರ ವಿಚಾರದಲ್ಲಿ ಇಷ್ಟೆಲ್ಲ ಅನ್ಯಾಯವನ್ನು ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಅಂತ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರೇ, ಹೀಗೆಲ್ಲ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಅರೆ ಇದೆಂತಹ ನಿರ್ಗತಿಕ ಜೀವನ ಪ್ರಕಾಶ್ ರಾಜ್ ಅವರೇ, ಜಸ್ಟ್ ಆಸ್ಕಿಂಗ್. ಪ್ರಕಾಶ್ ರಾಜ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳ್ತಾರೆ, ಅವರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾರೆ. ಕಾಂಗ್ರೆಸ್ ಬಗ್ಗೆ ಅಫ್ಕೋರ್ಸ್ ಸಾಫ್ಟ್ ಕಾರ್ನರ್ ಇದೆ, ಅಲ್ಲದವರ ವೈಯಕ್ತಿಕ ನಿಲುವು ಅಂತ ಅಂದುಕೊಳ್ಳೋಣ. ಆದರೆ ನಿರ್ದಿಗಂತ ಸ್ಥಾಪನೆಯಾದ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಸಾಂಸ್ಕೃತಿಕ ಅದೇ ರೀತಿ ರಂಗಭೂಮಿ ಚಟುವಟಿಕೆಗಳಿಗೆ ಮೀಸಲಾದಂತಹ 4.2 ಕೋಟಿ ರೂಪಾಯಿ ಹಣದಲ್ಲಿ ನಿರ್ದಿಗಂತ ಸಂಸ್ಥೆಗೆ ಹೆಚ್ಚಿನ ಹಣವನ್ನು ನೀಡಿರೋದು ಯಾಕೆ ಆ ಕಡೆ ಅಷ್ಟು ಹಣ ಹೋಗುತ್ತೆ? ಪ್ರಕಾಶ್ ರಾಜ್ ಅವರಿಗೆ ಯಾಕೆ ಅಷ್ಟು ಹಣ ಹೋಗುತ್ತೆ? ಕಾಂಗ್ರೆಸ್ ಸರ್ಕಾರ ರಾಜ್ಯದ ರಂಗಾಯಣಗಳನ್ನೇ ಬದಿಗೆ ಸರಿಸಿ ನಿರ್ದಿಗಂತ ಸಂಸ್ಥೆಗೆ ಹೆಚ್ಚಿನ ಹಣವನ್ನ ನೀಡುತ್ತೆ. ವೈ? ಯಾಕೆ? ಅಲ್ಲಿಗೆ ಪ್ರಕಾಶ್ ರಾಜ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಹೊಗಳೋದಿಕ್ಕೂ ಸಿದ್ದರಾಮಯ್ಯ ಸರ್ಕಾರ ನಿರ್ದಿಗಂತಕ್ಕೆ ಹಣವನ್ನು ಬಿಡುಗಡೆ ಮಾಡೋದಕ್ಕೂ ಸಂಬಂಧ ಅಂತೂ ಇದೆ, ಹೌದಲ್ವೋ? ಗಿವ್ ಅಂಡ್ ಟೇಕ್ ಪಾಲಿಸಿ. ಸರ್ಕಾರದಿಂದ ಹಣವನ್ನು ಪಡೆಯುವಂತಹ ನಿರ್ದಿಗಂತ ಖುದ್ದು ಕೋಟ್ಯಾಂತರ ರೂಪಾಯಿಗೆ ಒಡೆಯರಾಗಿರುವಂತಹ ಪ್ರಕಾಶ್ ರಾಜ್ ಅವರಿಗೆ ಮೇಘನಾ ಹಾವಂಜ್ ಅವರಂತಹ ಸಣ್ಣ ಕಲಾವಿದರಿಗೆ ದುಡ್ಡು ಕೊಡೋದಕ್ಕೆ ಪಾಪ ಆಗೋದಿಲ್ಲ ಅಂತ ಅಂದ್ರೆ ಇವರಿಗೆ ಅದೆಂತಹ ದುರಹಂಕಾರ ಇರಬೇಕು ನೋಡಿ, ಎಂತಹ ನಾಚಿಕೆಗೇಡು. ಹಾಗಾದ್ರೆ ನಾನು ಸಮಾಜದಿಂದ ಪಡೆದಿದ್ದೀನಿ, ಸಮಾಜಕ್ಕೆ ಮರಳಿ ಕೊಡೋದಕ್ಕೆ ನಾನು ನಿರ್ದಿಗಂತವನ್ನ ಸ್ಥಾಪನೆ ಮಾಡಿದ್ದೀನಿ ಅಂತ ದೊಡ್ಡದಾಗಿ ಭಾಷಣವನ್ನ ಮಾಡ್ತಾರೆ ಪ್ರಕಾಶ್ ರಾಜ್ ಅವರು. ಆದ್ರೆ ನಿರ್ದಿಗಂತಕ್ಕಾಗಿ ದುಡಿದವರಿಗೆ ಹಣವನ್ನು ಕೊಡದಷ್ಟು ನಿರ್ಗತಿಕರಾಗಬಿಟ್ರ ಪ್ರಕಾಶ್ ರಾಜ್ ಅವರು? ಹೌದಾ ಪ್ರಕಾಶ್ ರಾಜ್ ಅವರೇ? ಜಸ್ಟ್ ಆಸ್ಕಿಂಗ್. ಮೇಘನಾ ಹಾವಂಜ್ ಅವರು ಇಷ್ಟೆಲ್ಲ ಬೇಸರವನ್ನ ವ್ಯಕ್ತಪಡಿಸಿದ ಬಳಿಕ, ಆ ಕಲಾವಿದೆಯ ಪರವಾಗಿ ಎಲ್ಲರೂ ನಿಂತ ಬಳಿಕ ನಿರ್ದಿಗಂತದಿಂದ ಒಂದು ಸಣ್ಣ ಪ್ರಕಟಣೆ ಹೊರಬೀಳುತ್ತೆ. ನಾವು ಮೇಘನಾ ಹಾವಂಜ್ ಅವರಿಗೆ ಇಷ್ಟು ಹಣವನ್ನು ಕೊಟ್ಟಿದ್ದೀವಿ, ಆದರೆ ಮೇಘನಾ ಹಾವಂಜ್ ಹಾಗೆ ಅವರ ತಂಡಕ್ಕೆ ಎಷ್ಟು ಹಣವನ್ನು ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ದೀವಿ, ಇನ್ನು ಎಷ್ಟು ಕೊಡಬೇಕು ಅದರ ಸ್ಪಷ್ಟನೆ ಇಲ್ಲ. ಹಣವನ್ನು ಕೊಟ್ಟಿರೋದಕ್ಕೆ ಸಾಕ್ಷಿ ಅದೂ ಇಲ್ಲ. ಅಲ್ಲಿಗೆ ಪ್ರಕಾಶ್ ರಾಜ್ ಮತ್ತು ಅವರ ತಂಡ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದೆ, ಅದಂತೂ ಸ್ಪಷ್ಟ. ತಿಪ್ಪೆ ಸಾರಿಸುವಂತಹ ಕೆಲಸವನ್ನ ಪ್ರಕಾಶ್ ರಾಜ್ ಅಂಡ್ ಟೀಮ್ ಇಲ್ಲಿ ಮಾಡ್ತಾ ಇದೆ ಅಷ್ಟೇ. ಅರೆ ಇದೆಂತಹ ನಿರ್ಗತಿಕ ಜೀವನ ಪ್ರಕಾಶ್ ರಾಜ್ ಅವರೇ? ಜಸ್ಟ್ ಆಸ್ಕಿಂಗ್. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅನ್ನುವಂತಹ ಮಾತು ಯಾರಿಗಾದ್ರೂ ಅಪ್ಲೈ ಮಾಡೋದಿದ್ರೆ ಅದನ್ನ ಪ್ರಕಾಶ್ ರಾಜ್ ಅವರಿಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ, ಅದು ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಅಲ್ಲೆಲ್ಲೋ ದೂರದ ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಭಾರತದಲ್ಲಿರುವಂತಹ ಪ್ರಕಾಶ್ ರಾಜ್ ಅವರ ಕರುಳು ಚುರುಕಂದು ಬಿಡುತ್ತೆ. ಇದೇ ಕಾರಣಕ್ಕೋಸ್ಕರ ಅವರು ಕಳೆದ ಸೆಪ್ಟೆಂಬರ್ 20ನೇ ತಾರೀಕಿಗೆ ಚೆನ್ನೈಯಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ನಡೆದಂತಹ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ನಾವೆಲ್ಲರೂ ಪ್ಯಾಲೆಸ್ತೀನ್ ನಾಗರಿಕರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾರೆ. ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಮೋದಿಜಿ ಟ್ರಂಪೇ ಕಾರಣ ಅಂತ ತಲೆಬುಡಿಲ್ಲದೆ ಮಾತಾಡ್ತಾರೆ. ಆದರೆ ಇಸ್ರೇಲ್ ಮೇಲೆ ಪ್ಯಾಲೆಸ್ತೀನ್ನ ಹಮಾಸ್ ಉಗ್ರರು ಮೊದಲು ದಾಳಿಯನ್ನ ಮಾಡಿದಕ್ಕೆ ಪ್ರತಿಯಾಗಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ನಾಗರಿಕರು ಕೂಡ ಹಮಾಸ್ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಇದು ಪ್ರಕಾಶ್ ರಾಜ್ ಅವರ ಗಮನಕ್ಕೆ ಬರಲ್ಲ. ಇಸ್ರೇಲ್ ನಾಗರಿಕರು ಸತ್ರೆ ಪ್ರಕಾಶ್ ರಾಜ್ಗೆ ಏನು ಅನಿಸೋದೇ ಇಲ್ಲ.
ಅಷ್ಟೇ ಯಾಕೆ, ಪ್ಯಾಲೆಸ್ತೀನಿಯರಿಗೆ ನ್ಯಾಯವನ್ನು ಕೊಡಿಸುವಂತಹ ಪ್ರಕಾಶ್ ರಾಜ್ ತಮ್ಮ ನಿರ್ದಿಗಂತ ಸಂಸ್ಥೆಗಾಗಿ ದುಡಿದವರಿಗೆ, ಆ ಕಲಾವಿದರಿಗೆ ಯಾಕೆ ದುಡ್ಡು ಕೊಡೋ ಮೂಲಕ ನ್ಯಾಯವನ್ನ ಕೊಡಿಸಲ್ಲ? ತಮ್ಮದೇ ಸಂಸ್ಥೆಗಾಗಿ ದುಡಿದವರಿಗೆ ಹಣವನ್ನ ಕೊಡೋದಕ್ಕೆ ಆಗದಂತಹ ಪ್ರಕಾಶ್ ರಾಜ್ ಅಬ್ಬಬ್ಬಬ್ಬಬ್ಬ ಪ್ಯಾಲೆಸ್ತೀನ್ ನಾಗರಿಕರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರಂತೆ. ವಾರೆವಾ, ಇದ್ಯಾವ ಸೀಮೆ ಡಬಲ್ ಸ್ಟ್ಯಾಂಡರ್ಡ್? ಪ್ರಕಾಶ್ ರಾಜ್ ಅವರೇ, ಇದೆಂತಹ ನಿರ್ಗತಿಕ ಜೀವನ ಪ್ರಕಾಶ್ ರಾಜ್ ಅವರೇ? ಜಸ್ಟ್ ಆಸ್ಕಿಂಗ್. ತಮ್ಮ ಪುಟ್ಟ ನಿರ್ದಿಗಂತ ಸಂಸ್ಥೆಯನ್ನೇ ಸರಿಯಾಗಿ ಮುನ್ನಡೆಸೋದಕ್ಕೆ ಆಗದಂತಹ ಕಲಾವಿದರಿಗೆ ಸಂಭಾವನೆಯನ್ನ ಕೊಡದೆ ಸತಾಯಿಸ್ತಾ ಇರುವಂತಹ ಪ್ರಕಾಶ್ ರಾಜ್ ದೇಶಕ್ಕಾಗಿ 11 ವರ್ಷದಿಂದ ಹಗಲು ರಾತ್ರಿ ಅಂತ ಕೆಲಸವನ್ನ ಮಾಡ್ತಾ ಇರುವಂತಹ ಮೋದಿಜಿಯವರನ್ನ ಬಾಯಿಗೆ ಬಂದ ಹಾಗೆ ಟೀಕೆ ಮಾಡ್ತಾರೆ. ಚುನಾವಣೆಯಲ್ಲ ಸೋತು ಸಂಸದನೂ ಆಗದಂತಹ ಪ್ರಕಾಶ್ ರಾಜ್ ದೇಶವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತಹ ಮೋದಿಜಿ ಬಗ್ಗೆ ಮಾತಾಡ್ತಾರೆ. ಕಳೆದ 100 ವರ್ಷಗಳಿಂದ ಜನರಲ್ಲಿ ದೇಶ ಪ್ರೇಮವನ್ನ ಬಿತ್ತುತ್ತಾ ಇರುವಂತಹ, ಸಂಕಷ್ಟದ ಸಮಯದಲ್ಲಿ ಜನರ ಸೇವೆಯನ್ನು ಮಾಡುವಂತಹ ರಾಷ್ಟ್ರ ಪ್ರೇಮಿ ಸಂಘಟನೆ RSS ಬಗ್ಗೆ ಮಾತಾಡ್ತಾರೆ. ಇನ್ನು ಬಿಜೆಪಿಯನ್ನು ಕಂಡ್ರೆ ಹೇಗೂ ಆಗಲ್ಲ ಬಿಡಿ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಗಿಯೋದಕ್ಕಾಗತ್ತಾ ನಿಮಗೆ? ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಯೋಗ್ಯತೆ ಇಲ್ಲ. ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿದು ಬಿಟ್ಟಿದೆ. ನೌಕರರು ಸಂಬಳ ಸಿಗದೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಪ್ರಕಾಶ್ ರಾಜ್ ಅವರು ಮಾತೇ ಆಡಲ್ಲ, ಬಾಯಿ ತೆರೆಯೋದೇ ಇಲ್ಲ. ಆ ವಿಚಾರಗಳು ಅವರ ಕಣ್ಣಿಗೆ ಕಾಣಿಸೋದು ಇಲ್ಲ, ಕಿವಿಗೆ ಕೇಳಿಸೋದು ಇಲ್ಲ. ಇಂತಹ ವ್ಯಕ್ತಿ RSS ನಿಷೇಧ ಮಾಡ್ತೀನಿ ಅಂತ ಹಗಲು ಕನಸನ್ನ ಕಾಣ್ತಾ ಇರುವಂತಹ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ನಿಲ್ತಾರೆ. ನಿಮ್ಮ ಮಕ್ಕಳನ್ನ ಬಿಜೆಪಿ ಹಾಗೆ RSS ಇಂದ ರಕ್ಷಣೆ ಮಾಡಿ ಅಂತ ಪೋಸ್ಟ್ ಮಾಡ್ತಾರೆ. ರಕ್ಷಣೆ ಮಾಡಬೇಕಾಗಿರುವಂತದ್ದು ನಿಮ್ಮಂಥವರಿಂದ. ಇಂತಹ ನೀಚ ಮನಸ್ಸಿನ ವ್ಯಕ್ತಿಗೆ, ತಮ್ಮ ಸಂಸ್ಥೆಗಾಗಿ ದುಡಿದಂತಹ ಕಲಾವಿದರಿಗೆ ದುಡ್ಡು ಕೊಡುವಂತಹ ಯೋಗ್ಯತೆ ಇಲ್ಲ. RSS ಮೋದಿಜಿ ಬಗ್ಗೆ ಮಾತಾಡ್ತೀರಾ? ನಾನು ಹೇಳ್ತೀನಿ, ಕಲಾವಿದರನ್ನ ಪ್ರಕಾಶ್ ರಾಜ್ ಅವರಿಂದ ರಕ್ಷಿಸಿ. ಕ್ಯಾಂಪೇನ್ ಮಾಡ್ಬೇಕೆಲ್ಲರೂ, ಪೋಸ್ಟ್ ಮಾಡಬೇಕು. ಪ್ರಕಾಶ್ ರಾಜ್ ಅವರು ಅಷ್ಟರ ಮಟ್ಟಿಗೆ ಡೇಂಜರ್. ಯಾಕಂದ್ರೆ ಪ್ರೂಫ್ ಇದೆಯಲ್ವಾ ಕಣ್ಣೆದುರೆ, ಸುಮ್ಮನೆ ಮಾತಾಡ್ತಾ ಇಲ್ವಲ್ಲ. ಕಲಾವಿದರೇ, ಪ್ರಕಾಶ್ ರಾಜ್ ಅವರ ಜೊತೆಗೆ ಕೆಲಸವನ್ನ ಮಾಡೋದಕ್ಕೂ ಮೊದಲು ದಯವಿಟ್ಟು 100 ಬಾರಿ ಯೋಚನೆ ಮಾಡಿ. 100 ಬಾರಿ ಯೋಚನೆ ಮಾಡಿ. ನಾನು ಕೇಳೋದಿಷ್ಟೇ, ಬೆಳಗಾದ್ರೆ ಮೋದಿಜಿ ಬಗ್ಗೆ, RSS ಬಗ್ಗೆ ಮಾತನಾಡುವಂತಹ ನೀವು, ಪ್ರಕಾಶ್ ರಾಜ್ ಅವರೇ, ನೀವು ಇದೆಂತಹ ನಿರ್ಗತಿಕ ಜೀವನವನ್ನ ನಡೆಸ್ತಾ ಇದ್ದೀರಾ ಪ್ರಕಾಶ್ ರಾಜ್ ಅವರೇ? ಜಸ್ಟ್ ಆಸ್ಕಿಂಗ್. ವೀಕ್ಷಕರೇ, ನೀವು ಕೂಡ ಪ್ರಶ್ನೆಯನ್ನ ಮಾಡಿ ಕೇಳಿ. ಜಸ್ಟ್ ಆಸ್ಕಿಂಗ್ ಅಂತ ಹಾಕಿ ಕೇಳಿ, ಇಂತಹ ವ್ಯಕ್ತಿಯನ್ನ ಕೇಳಿ, ಇದೆಂತಹ ನಿರ್ಗತಿಕ ಜೀವನ ಅಂತ ನೀವು ಪ್ರಶ್ನೆ ಮಾಡಿ. ನಮಸ್ಕಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.